ಹಾಂ ಸರ್ ಇಲ್ಲಿ ನೋಡಿ. ಓಕೆ ರೆಡಿ. ಹಲೋ. ಓಕೆ ರೆಡಿ. ಹಲೋ ಮೇಡಮ್ ಮುಂದೆ ನೋಡಿ. ಹಲೋ. ಓಕೆ ಸರ್. ಮುಂದೆ ನೋಡಿ ಸರ್, ಮುಂದೆ ನೋಡಿ. ಹಲೋ. ಸ್ವಲ್ಪ ಸೌಂಡ್ ತಗೊಂಡಿದ್ದೇನೆ. ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದೆ. ರೈತರಿಗೆ ಮತ್ತು ರೀಲರ್ಸ್ಗಳಿಗೆ ಉಪಯೋಗ ಆಗೋ ಥರ ಕೆಲಸ ಮಾಡ್ತಾ ಬಂದಿದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಆ ಒಂದು ಫೀಲ್ಡಲ್ಲಿ ಕೆಲಸ ಮಾಡಬೇಕು ಮತ್ತು ಇದರಿಂದ ರೈತರಿಗೆ ಒಳ್ಳೆಯದಾಗಬೇಕು, ಉಪಯೋಗ ಆಗಬೇಕು. ಏನಿವತ್ತು ಡಿಮ್ಯಾಂಡ್ ಇದೆ, ರೇಷ್ಮೆ ಡಿಮ್ಯಾಂಡು ಇದೆ, ಅದನ್ನು ಹೆಚ್ಚು ವಿಸ್ತರಿಸಬೇಕು. ಮತ್ತು ರೀಲರ್ಸ್ಗಳನ್ನ ಬಳಸ್ಕೊಂಡು ಮತ್ತು ರೈತರನ್ನ ಬಳಸ್ಕೊಂಡು ಹೆಚ್ಚು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಈಗ ಅಧಿಕಾರ ತಗೋತಾ ಇರೋದ್ರಿಂದ ಇದರ ರೀತಿ ನೀತಿಗಳನ್ನು ಮತ್ತು ಎಲ್ಲ ಅಧಿಕಾರಿಗಳು ಕೂತ್ಕೊಂಡು ಚರ್ಚೆ ಮಾಡಿ ಏನು ಸಾಧ್ಯ ಆಗುತ್ತೋ ಆ ಕೆಲಸಗಳೆಲ್ಲ ಮಾಡಬೇಕು. ಮತ್ತು ಇದಕ್ಕೆಲ್ಲ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಸಂಪೂರ್ಣ ಬೆಂಬಲ ಇದೆ. ಜೊತೆಗೆ ನಮ್ಮ ಮಾಜಿ ಸಂಸದರಾದ ಡಿ ಕೆ ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ವಿಶ್ವಾಸ. ಮತ್ತು ಮುಂದಿನ ದಿನಗಳಲ್ಲಿ ವಿಶೇಷವಾದ ಏನಾದರೂ ಪ್ಯಾಕೇಜಿಂಗ್ ಮಾಡೋದು ಇಲ್ಲ, ಅದೆಲ್ಲವನ್ನು ಅದೇ ನಾನೀಗ ಅಧಿಕಾರಿಗಳ ಜೊತೆ ಕೂತ್ಕೊಂಡು, ಜೊತೆಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ರೀಲರ್ಸ್ ಜೊತೆ ಒಂದು ಮೀಟಿಂಗ್ ಮಾಡಿ ಅವರ ಅವಶ್ಯಕತೆ ಏನಿದೆ ಅಂತ ತಿಳ್ಕೊಂಡು ಆಮೇಲೆ ಅದಕ್ಕೆ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ಸ್ನ ಮಾಡಬೇಕು. ಮತ್ತು ಯಾವ ಜಿಲ್ಲೆಗಳಿಂದ ಸ್ವಾಗತ ಇನ್ನು ಎಲ್ಲ ಜಿಲ್ಲೆಗಳು ಏನು ರೇಷ್ಮೆ ಬೆಳೀತಾರೆ ಆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹೋಗಿ ಅವ್ರ ಜೊತೆ ಮಾತಾಡಿ, ಈಗ ತಾನೇ ನಾನು ಅಧಿಕಾರ ತಗೊಂಡಿರೋದ್ರಿಂದ ಪ್ರತಿ ಜಿಲ್ಲೆಗಳು ಕೂಡ ಹೋಗಿ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅವರ ಪ್ಯಾಸೆಂಜರ್ಗಳ ಜೊತೆ ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತೀವಿ. ಮುಂದಿನ ದಿನದಲ್ಲಿ ಬೇರೆ ಈಗ ಎಲ್ಲ ಬೆಳೆಗಾರರಿಗೆ ಏನು ಹೇಳೋದು? ಬೆಳೆಗಾರರಿಗೆ ರೇಷ್ಮೆಗೆ ಒಂದು ಒಳ್ಳೆಯ ಭವಿಷ್ಯ ಇದೆ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ರೇಷ್ಮೆಯನ್ನು ಬೆಳೀತಾರೆ. ಅದರಲ್ಲೂ ಸೌತ್ ಇಂಡಿಯಾದಲ್ಲಿ ಕರ್ನಾಟಕವನ್ನು ಸರ್ವೊಂದಿರೋದ್ರಿಂದ, ಜೊತೆಗೆ ಡಿಮ್ಯಾಂಡು ಕೂಡ ಹಾಗೆ ಇರೋದ್ರಿಂದ ಇನ್ನೂ ಟೆಕ್ನಾಲಜಿ ಪಡ್ತಾರೆ. KSIC ಇರ್ಬೋದು ಅಥವಾ ಮಾರಾಟ ಮಂಡಳಿ ಇರ್ಬೋದು ಮತ್ತು ಎಲ್ಲ ರೇಷ್ಮೆ ಇಲಾಖೆ ಮಂತ್ರಿಗಳಿದ್ದಾರೆ, ಅವ್ರದ್ದೆಲ್ಲರ ಮಾರ್ಗದರ್ಶನ ಇವಾಗಿನ ಯುವಕರಿಗೆ ಬೆಳೆ ಬೆಳೆಯುವಂಥ ಯುವಕರಿಗೆ ಹೊಸದಾಗಿ ಏನಾದರೂ ತಮ್ಮ ಕಡೆಯಿಂದ ಒಂದು ಸುದ್ದಿ ಇಲ್ಲ. ಈಗ ಯುವಕರು, ಈಗ ಸಾಕಷ್ಟು ಜನ ಯುವಕರು ಈಗ ಸುಮ್ಮನೆ ಉದ್ಯೋಗ ಎಲ್ಲ ಅಲ್ಲಿ ಇಲ್ಲಿ ಅಲಿಯೋದಕ್ಕಿಂತ ರೇಷ್ಮೆ ಈಗ ಸಾಕಷ್ಟು ಬೆಳೆದಿದೆ. ಮೊದಲ ಥರ ಅಷ್ಟೊಂದು ತೊಂದರೆ ಇಲ್ಲ ಇವಾಗ. ಈಗ ರೇಷ್ಮೆನ ಬೆಳೆದ್ರೆ ನಿಜವಾಗ್ಲೂ ಕೂಡ ಯುವಕರಿಗೆ ಒಂದು ಉದ್ಯೋಗ ಅವಕಾಶ ಆಗಿದೆ. ಜೊತೆಗೆ ಅವರು ಆರ್ಥಿಕವಾಗಿ ಕೂಡ ಶಕ್ತಿಯುತವಾಗಿ ಬೆಳೀಬೋದು. ಇದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತೇಳಿ ನಾನು ಈ ಮುಂದೆ ಧನ್ಯವಾದಗಳು. ತುಂಬ ಖುಷಿ ತರುವಂಥ ಒಂದು ಸಂದರ್ಭ. ಗಂಗಾಧರ್ ಸರ್ ಅವರು ಪಕ್ಷದಲ್ಲಿ ಗುರುತಿಸ್ಕೊಂಡು ತುಂಬ ವರ್ಷದಿಂದ ಕೆಳಮಟ್ಟದಿಂದ ಬಂದು ಜಿಲ್ಲಾಧ್ಯಕ್ಷರಾಗಿ ಈಗ ನಮ್ಮ ರೇಷ್ಮೆ ಇಲಾಖೆಯ ಒಂದು ಉನ್ನತವಾದಂಥ ಹುದ್ದೆ ಕೊಟ್ಟಿದ್ದಕ್ಕೆ ನಿಮಗೆ ಶ್ರೀ ಸಿದ್ದರಾಮಯ್ಯ ಮತ್ತು ನಾಯಕರಾದ ಡಿ ಕೆ ಶಿವಕುಮಾರ್ ಅವರಿಗೆ ವಿಶೇಷವಾಗಿ ಇವರಿಗೆ ಮುಂದಿನ ಹೆಚ್ಚು ಸಿಗ ಅವಕಾಶ ಸಿಗಲಿ ಮತ್ತು ಒಳ್ಳೆ ಹುದ್ದೆ ಸಿಗಲಿ ಅಂತ ಅಪಾರ ಅಭಿಮಾನಿಗಳು ಮುಂಜಾನೆಯಿಂದ ಶುಭ ಹಾರೈಸ್ತಾರೆ. ಯಾರಿಗೆ ಧನ್ಯವಾದ ಹೇಳ್ತಾರೆ ಸರ್? ಎಲ್ಲ ನಮ್ಮ ಪಕ್ಷದ ಮತ್ತು ಸರ್ಕಾರದ ಎಲ್ಲ ನಾಯಕರುಗಳು, ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ನಮ್ಮ ಸಂಸದರಾದ ಡಿ ಕೆ ಸುರೇಶ್ ಅವರಿಗೆ ಎಲ್ಲರೂ ಕೂಡ ಧನ್ಯವಾದ ಹೇಳ್ತಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಇದು ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನಾನು ಅದನ್ನು ಕೇಳ್ಕೊತೇನೆ. ರೈತಾಪಿ ಕುಟುಂಬಕ್ಕೆ ಏನು ಹೇಳ್ತೀರಾ ಸರ್? ರೈತಾಪಿ ಕುಟುಂಬ, ಇದರಿಂದ ಸಾಕಷ್ಟು ಜನ ರೈತರಿಗೆ ಒಳ್ಳೆಯದಾಗಿದೆ. ಇನ್ನು ಮುಂದಿನ ದಿನದಲ್ಲಿ ನಾನು ಅವ್ರಿಗೆ ಪೂರ್ವಕವಾಗಿ ಒಳ್ಳೆಯದಾಗಲಿಕ್ಕೆ ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೇನೆ. ಒಳ್ಳೆಯದಾಗಿ ರೇಷ್ಮೆ ಮಂಡಳಿಗೆ ಡೆವಲಪ್ ಆಗಲಿ, ಒಂದಷ್ಟು ಸಾರ್ವಜನಿಕರಿಗೆ, ರೇಷ್ಮೆ ಬೆಳೆಗಾರರಿಗೆ, ರೇಷ್ಮೆ ಮಾರಾಟಗಾರರಿಗೆ, ರೇಷ್ಮೆಗೆ ಅಭಿವೃದ್ಧಿ ಮುಂದೆ ನೋಡಿದ್ರು ನೋಡಿ ಸರ್. ಇನ್ನೊಂದು 5 ನಿಮಿಷ ನಾನು
ಸರ್ ಇಲ್ಲಿ ನೋಡಿ ಹಾಗೆ. ಕರ್ನಾಟಕ ರಾಜ್ಯದ ಬಹುಭಾಗ್ಯಗಳ ಬ್ರಹ್ಮ CM ಸಿದ್ದರಾಮಯ್ಯನವರ ಆಶೀರ್ವಾದ, ಕಾಂಗ್ರೆಸ್ ಪಕ್ಷದ ಆಪದ್ ಬಾಂಧವ, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರ ಸಹಕಾರ ಹಾಗೂ ನನ್ನ ತೆರಿಗೆ ನನ್ನ ಹಕ್ಕಿನಂತ ಸಂಸತ್ತಿನಲ್ಲಿ ಧ್ವನಿ ಎತ್ತಿದ ಏಕೈಕ ಸಂಸದ DK ಸುರೇಶ್ ರವರ ಸಹಕಾರ ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ 5 ತಾಲೂಕುಗಳ ಶಾಸಕರ ಸಹಕಾರದಿಂದ ಇವತ್ತು ನಮ್ಮ ರೇಷ್ಮಾ ಮಂಡಳಿಯ ಅಧ್ಯಕ್ಷರಾಗಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಕಾಂಗ್ರೆಸ್ ಪಕ್ಷದ ನಿಷ್ಠೆ, ಕಾಯ, ವಾಚ ಮತ್ತು ಅವರ ಒಂದು ಪ್ರಾಮಾಣಿಕತೆಗೆ ಮೆಚ್ಚಿ ಇವತ್ತಿನ ದಿವಸ ಗಂಗಾಧರ್ ಅವರಿಗೆ ರೇಷ್ಮೆ ಮಂಡಳಿ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥದ್ದು ಗಂಗಾಮತದ ಸಮುದಾಯದ ಎಲ್ಲ ಸಮುದಾಯದವರಿಗೆ ಸಿಕ್ಕಂತ ಒಂದು ಸೌಭಾಗ್ಯ ಅಂತಕ್ಕಂಥದ್ದು ಸಂದರ್ಭವನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಅಂತಹ ಮಹಾನುಭಾವರು ಈ ರೇಷ್ಮೆ ಮಂಡಳಿಯ ಎಲ್ಲ ರೈತ ಬಾಂಧವರಿಗೂ, ರೀಲರ್ಗಳಿಗೂ ಹಾಗೂ ಕರ್ನಾಟಕ ರಾಜ್ಯದ ರೇಷ್ಮಾ ನಿಗಮ ಮಂಡಳಿಯನ್ನ ಅತ್ಯುನ್ನತ ಮಟ್ಟ ವಿಶ್ವ ಮಟ್ಟಕ್ಕೆ ತಗೊಂಡು ಹೋಗುವಂತ ಕೆಲಸವನ್ನ ಮಾಡಲಿ ಅಂತೇಳಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಿದ್ದರಾಮಯ್ಯಗೆ ತೆಗೋಣ, ಅವ್ರಿಗೆ ಕ್ಲಾಸ್ ಆಗಿ ತೆಗೋಣ, ಇಲ್ಲಿ ನೋಡಿ ಸರ್. ಹಲೋ, ಮುಂದೆ ನೋಡಿ. ಓಕೆ, ಥ್ಯಾಂಕ್ ಯು. ಹಿಂದೆ ರಾಮನಗರ ಜಿಲ್ಲೆ ಇದ್ದ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಎಸ್ ಗಂಗಾಧರ್ ಅವರನ್ನು ಅವರ ಕೆಲಸ ಕಾರ್ಯಗಳನ್ನು ನೋಡಿ ಮೆಚ್ಚಿ ಸನ್ಮಾನ್ಯ DK ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, DK ಸುರೇಶ್ ಅವರು, ಯಕ್ಬಾಲ್ ಹುಸೇನ್ ಅವರು, ಹಾಗೆ ಯೋಗೇಶ್ವರ್ ಅವರು ಅವರಿಗೆ ಇವತ್ತು ರೇಷ್ಮೆ ಮಾರಾಟ ಮಂಡಳಿಯ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಆ ಹುದ್ದೆನ ಅವ್ರಿಗೆಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸುತ್ತಾ ಶ್ರೀ ಗಂಗಾಧರ್ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಧಿಕಾರ ಕೊಡ್ಲಿ, ನಮ್ಮ ಗಂಗಾಮತ ಸಮಾಜದ ಬೆಸ್ತ ಸಮಾಜಕ್ಕೆ ಇನ್ನೂ ಒಂದು ಒಳ್ಳೆಯ MLC ಸ್ಥಾನ ಕೊಡ್ಲಿ ಅವ್ರಿಗೆ ಅಂತ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಶಿವಕುಮಾರ್, ಯರದಪ್ಪನ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಯೋಗೀಶ್ ಅಂತ ಹೇಳಿ ನನ್ನ ಹೆಸರು. ಕರ್ನಾಟಕ ರಾಜ್ಯ ಮೀನುಗಾರರ ರಾಜ್ಯ ಕಾಂಗ್ರೆಸ್ನ ಸಂಘಟನಾ ಕಾರ್ಯದರ್ಶಿಯಾಗಿ KPCC ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಎಸ್ ಗಂಗಾಧರ್ ಅವರು ರಾಮನಗರ ಜಿಲ್ಲಾ ಅಂದ್ರೆ ಈಗ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು, ಚನ್ನಪಟ್ಟಣ ಕ್ಷೇತ್ರದ ನಾಯಕರಾಗಿ